ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಕಮನಹಳ್ಳಿ ಗ್ರಾಮದಲ್ಲಿ ರೆಡ್ಡಿ ಸಮಾಜದವರಿಂದ ಮಹಾಯೋಗಿ ಶ್ರೀ ವೇಮನರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹಾಗೆಯೇ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಹ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಮಹಾಯೋಗಿ ಶ್ರೀ ವೇಮನರ ಜಯಂತಿ ಅಂಗವಾಗಿ ಶ್ರೀ ವೇಮನರ ಮೂರ್ತಿಗೆ ವಿಶೇಷ ಅಲಂಕಾರ, ರಸಮಂಜರಿ ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಎಂಎನ್ಪಿ ಶ್ರೀನಿವಾಸ್ ರೆಡ್ಡಿ, ನವೀನ್ ರೆಡ್ಡಿ, ಜಯಪ್ರಕಾಶ್, ಮಂಜುನಾಥ ರೆಡ್ಡಿ, ಪ್ರಕಾಶ್ ರೆಡ್ಡಿ, ರವೀಂದ್ರ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಹರೀಶ್, ಬಾಬು, ರವಿ, ಮುರಳಿ ರೆಡ್ಡಿ, ಬದ್ರಿ, ವೆಂಕಟೇಶ್, ಸಂಜಯ್ ಬಾಬು, ಶಶಿ, ವಿಶ್ವನಾಥ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
613ನೇ ಜಯಂತಿ ಶುಭಾಶಯಗಳು ಹೇಳುತ್ತಾ ಇವತ್ತು ಕಾಮನಹಳ್ಳಿಯಲ್ಲಿ ಒಂದು ಸಡಗರದ ಹಬ್ಬ ರೀತಿ ವೇಮನ ಜಯಂತಿಯನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ನಮ್ಮ ಮಹಿಳೆಯರು, ಸಹಪಾಠಿಗಳು, ಸ್ನೇಹಿತರು, ಮುಖಂಡರು ಎಲ್ಲರೂ ಬಂದು ಇವತ್ತು ವೇಮನ ಜಯಂತಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಸಾಯಂಕಾಲ ಒಂದು ಬೆಳ್ಳಿ ರಥದಲ್ಲಿ ಊರಿನ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ. ಸಾಯಂಕಾಲ ಆರ್ಕೆಸ್ಟ್ರಾ ಇದೆ. ತುಂಬ ಸಂಭ್ರಮದಿಂದ ಎಲ್ಲರೂ ಸೇರಿ ಒಂದು ವೇಮನ ಜಯಂತಿ ಮಾಡ್ತಾ ಇದ್ದೀವಿ. ಜೈ ವೇಮ, ಜೈ ವೇಮ. ಇಂದು ಚಿಕ್ಕನಹಳ್ಳಿ ಕಾಮನಹಳ್ಳಿ ಗ್ರಾಮದಲ್ಲಿ ಈ ವೇಮನ ಕಡೆಯಿಂದ ವಿಜೃಂಭಣೆಯಾಗಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಈ ದಿನ ವಿಶೇಷವಾದ ಅಭಿಷೇಕ ಮತ್ತು ಪಲ್ಲಕ್ಕಿ ಮತ್ತು ಸಂಜೆ ಆರ್ಕೆಸ್ಟ್ರಾ ಹಾಗೂ ಮತ್ತಿತರ ಕಾರ್ಯಕ್ರಮಗಳು ಇರೋದ್ರಿಂದ ಈ ವಿಜೃಂಭಣೆಯಿಂದಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಈ ಎಲ್ಲ ರೆಡ್ಡಿ ಕುಲ ಬಾಂಧವರಲ್ಲಿ ಮನವಿ. ಇಂದು ಚಿಕ್ಕನಹಳ್ಳಿ ಕಾಮನಹಳ್ಳಿ ಗ್ರಾಮದಲ್ಲಿ ರೆಡ್ಡಿ ಕುಲ ಬಾಂಧವರಿಂದ ತುಂಬ ಸಡಗರದಿಂದ ವೇಮನ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ 613ನೆಯ ಜಯಂತ್ಯೋತ್ಸವವನ್ನು ಸರ್ಕಾರದಿಂದನೂ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ. ಎಲ್ಲ ಗೌರ್ಮೆಂಟ್ ಸರ್ಕಾರಿ ಕಚೇರಿಗಳಲ್ಲಿಯೂ ವೇಮನ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಆಚರಣೆ ಮಾಡ್ತಿದ್ದಾರೆ. ಅದೇ ರೀತಿ ಕಾಮನಹಳ್ಳಿಯಲ್ಲಿ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ತುಂಬ ಸಡಗರದಿಂದ ರೆಡ್ಡಿ ಕುಲ ಬಾಂಧವರು ಸೇರಿ ಇಂದು ತುಂಬ ಅದ್ಧೂರಿಯವಾಗಿ ನೆರವೇರಿಸಿದ್ದಾರೆ. ಹಾಗೂ ಸಾಯಂಕಾಲ ಆರ್ಕೆಸ್ಟ್ರಾ, ಮಧ್ಯಾಹ್ನ ಬೆಳ್ಳಿ ಪಲ್ಲಕ್ಕಿಗಳ ಮೆರವಣಿಗೆ ಇರುತ್ತದೆ. ಎಲ್ಲ ರೆಡ್ಡಿ ಕುಲ ಬಾಂಧವರು ಹಾಗೂ ಸುತ್ತಮುತ್ತಲಿನ ರೆಡ್ಡಿ ಕುಲ ಬಾಂಧವರು ಬಂದು ವೇಮನರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತೇವೆ. ಇಂದು ನಮ್ಮ ಸದ್ಗುರುಗಳಾದ ಶ್ರೀ ಶ್ರೀ ಮಹಾಯೋಗಿ ವೇಮನ 613ನೇ ಜಯಂತ್ಯೋತ್ಸವ. ವೇಮನರು ಬಂದು ಮಹಾಯೋಗಿಗಳು. ಅವರ ತತ್ವಜ್ಞಾನ, ತತ್ವ ಸಿದ್ಧಾಂತ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ. ನಮ್ಮ ಜೀವನಕ್ಕೆ ಒಂದೊಂದು ಹೆಜ್ಜೆ ಇಟ್ಟು ನಾವು ಮುಂದೆ ಸಾಗಲಿಕ್ಕೆ ತುಂಬ ಒಂದು ಉತ್ತಮವಾದ ಒಂದು ಸಂದೇಶವನ್ನು ಮಹಾಯೋಗಿಗಳು ಕೊಟ್ಟೋಗಿದ್ದಾರೆ. ಅವರು ಒಂದು ಕಡೆ ಹೇಳ್ತಾರಪ್ಪ, 32 ವಜ್ರಾಯುಧములుండు ಭಜಿಂಚೆ ಭಕ್ತುಡು ಭಾಗ್ಯ ಸಂಪನ್ನುಡು. ಇದರ ಅರ್ಥ ಏನಂದರೆ 32 ಅಕ್ಷರವುಳ್ಳ ಒಂದು ಮಹಾಮಂತ್ರ ಇದೆಯಪ್ಪ, ಅದನ್ನು ಯಾರ್ಯಾರೆಲ್ಲ ಭಜಿಸ್ತಾರೋ ಅವರೆಲ್ಲ ಭಾಗ್ಯವಂತರು ಅಂತೇಳಿ. ಆ ಮಹಾಮಂತ್ರ ಯಾವುದಂದರೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದು ನಮ್ಮ ಎಲ್ಲ ಮಹಾತ್ಮರು ಹೇಳಿರುವಂಥದ್ದು. ನಮ್ಮ ಶ್ರೀ ಶ್ರೀ ಸದ್ಗುರುಗಳಾದ ಹೇಮಾರೆಡ್ಡಿ ಮಲ್ಲಮ್ಮನವರು, ವೇಮನ್ನನವರಿಗೆ ತಾಯಿ ಸ್ವರೂಪದಲ್ಲಿ ಸದ್ಗುರುಗಳಾಗಿ ಹಿತಬೋಧ ಮಾಡಿದಂಥ ತಾಯಿ. ಆ ತಾಯಿಯ ಪ್ರೇರಣೆಯಿಂದ ವೇಮನರು ಮಹಾಯೋಗಿಗಳಾದರು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ ಅಂತ ಆ ವೇಮನರ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ. ಸಮಸ್ತ ಜನತೆಗೆ ಶ್ರೀ ಮಹಾಯೋಗಿ ವೇಮನರವರ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ನಮ್ಮ ಕಾಮನಹಳ್ಳಿ ಗ್ರಾಮದವರು ತುಂಬ ವಿಜೃಂಭಣೆಯಿಂದ ವೇಮನ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಮ್ಮನ್ನು ಸಹ ಪ್ರೀತಿಯಿಂದ ಆಹ್ವಾನಿಸಿದರು. ನಾವು ಸಹ ಬಂದು, ನಾವು ಜಯಪ್ರಕಾಶ್ ಅಣ್ಣವರೆಲ್ಲ ಬಂದು ಅವರ ಕರೆಗೆ ಬಂದು ಅವ್ರ ಜೊತೆ ಪಾಲ್ಗೊಂಡಿದ್ದೇವೆ. ಇಂದು ಸಂಜೆ ಮತ್ತೆ ಅವರು ಆರ್ಕೆಸ್ಟ್ರಾ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಬೆಳ್ಳಿ ರಥೋತ್ಸವ ಎಲ್ಲ ಪಲ್ಲಕ್ಕಿ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡುವಂಥ ಶಕ್ತಿ ನೀಡಲಿ ಅಂತ ಹೇಳ್ಬಿಟ್ಟು ಈ ವೇಮನ ಪರವಾಗಿ ನಮ್ಮ ರೆಡ್ಡಿ ಜನಾಂಗದ ಕುಲದೈವ ಶ್ರೀ ಶ್ರೀ ಮಹಾಯೋಗಿ ವೇಮನರ 613ನೇ ಜಯಂತಿಯನ್ನು ಈ ದಿನ ನಮ್ಮ ನಾಡಿನಾದ್ಯಂತ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಸರ್ಜಾಪುರದ ಮುಗ್ಳೂರು ಪಂಚಾಯಿತಿಯ ಚಿಕ್ಕನಹಳ್ಳಿ ಕಾಮನಹಳ್ಳಿ ಶ್ರೀ ಮಹಾಯೋಗಿ ವೇಮನ ವೃತ್ತದಲ್ಲಿ ನಮ್ಮ ಎಲ್ಲ ರೆಡ್ಡಿ ಕುಲ ಬಾಂಧವರು ಈ ದಿನ ವೇಮನ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಹರೀಶ್ ಬಾಬು ಅವರು ನೇತೃತ್ವ, ಮತ್ತು ರವಿ, ನಮ್ಮ ದಿಲೀಪು, ಮತ್ತು ಎಲ್ಲ ನಮ್ಮ ನವೀನು, ಶ್ರೀನಿವಾಸ ರೆಡ್ಡಿ ಎಲ್ಲ ಮುಖ್ಯವಾಗಿ ಬೆಳಗ್ಗೆ ಬಂದ ತಕ್ಷಣ ನೋಡಿದ್ರೆ ಇಡೀ ಗ್ರಾಮದ ಎಲ್ಲ ಮಹಿಳೆಯರು ಉತ್ಸಾಹದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಜಯಂತಿ ಉತ್ಸವದಲ್ಲಿ ಮಳೆ ಬೀಳ್ತಾಯಿದ್ರು ಎಲ್ಲ ಬಂದು ಭಾಗವಹಿಸಿ ಈ ಜಯಂತಿಯನ್ನು ಆಚರಿಸ್ತಿದ್ದಾರೆ. ಏನು ಈ ಜಯಂತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಎಲ್ಲ ಪಂಚಾಯಿತಿಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸ್ಬೇಕಂತ ಹೇಳ್ಬಿಟ್ಟು ಅಧಿಕೃತವಾಗಿ ಪ್ರಕಟಣೆ ಮಾಡಿದೆ. ಈ ದಿನ ಎಲ್ಲ ಕಚೇರಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ಏನು ಈ ಜಯಂತಿಯ ಅವರ ತತ್ವಗಳನ್ನು, ವೇಮನ ಅವರ ತತ್ವಗಳನ್ನೆಲ್ಲ ಮೈಗೂಡಿಸಿಕೊಂಡು ಸಮಾಜಕ್ಕೆ ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಕಾಮನಹಳ್ಳಿ ಸರ್ಕಾರದಲ್ಲಿರುವ ಎಲ್ಲ ನಮ್ಮ ಯುವಕರು ಒಳ್ಳೆಯ ರೀತಿಯಲ್ಲಿ ಹೆಚ್ಚಿನ ಉತ್ಸಾಹದಿಂದ ಆಚರಿಸಲಿ ಅಂತ ಹೇಳ್ಬಿಟ್ಟು ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ದಿನ
ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಅಧಿಕೃತವಾಗಿ ವೇಮನ ಜಯಂತಿಯನ್ನು ಆಚರಿಸ್ತಾ ಇದೆ 5 ಗಂಟೆಗೆ. ಎಲ್ಲ ಕುಲಬಾಂಧವರು, ನಮ್ಮ ಬೆಂಗಳೂರು ಸುತ್ತಮುತ್ತಲಿರೋ ಎಲ್ಲ ಕುಲಬಾಂಧವರು, ರೆಡ್ಡಿ ಕುಲಬಾಂಧವರು ಈ ಜಯಂತಿಯಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾ ನಾನು ಮತ್ತೆ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ವತಿಯಿಂದ ಶ್ರೀ ಮಹಾಯೋಗಿ ವೇಮನರ 613ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.